ಬಯಲು ಸೀಮೆಯಲ್ಲಿ ಅಡಿಕೆ ಭಾಳ ಒಂದು ಚಾಲೆಂಜಸ್ಸು, ಭಾಳ ಒಂದು ಗಂಭೀರವಾದ ಸಮಸ್ಯೆ. ಅದರಲ್ಲೂ ಮಳೆಗಾಲ ಕಮ್ಮಿ, ಬೋರ್ವೆಲ್ ಅಂತರ್ಜಲ ಭಾಳ ಕಡಿಮೆ. ಅಂಥದ್ರಲ್ಲಿ ನಾವು ಬುದ್ಧಿ ಉಪಯೋಗಿಸ್ಕೊಂಡು ಇರೋ ನೀರನ್ನೇ ಡ್ರಿಪ್ ಮುಖಾಂತರ ಕಮ್ಮಿ ಬೆಳೆಸ್ಕೊಂಡು ಬೇಸಿಗೆ ಸಮಯದಲ್ಲಿ ಹೆಚ್ಚು ಹುಲ್ಲನ್ನು ಬೆಳೆಸ್ಕೊಂಡು ಅದೇ ಮಲ್ಚಿಂಗ್ ಆಗಬೇಕು. ಇಲ್ಲ ಬೇಸಾಯ ಇಲ್ಲ, ಝೀರೋ ಕಲ್ಟಿವೇಶನ್ನು. ವರ್ಷಕ್ಕೊಂದು ಸಾರಿ ಮೇಲೆ ರೋಟ್ರೊಂದು ಹೊಡಿತೀವಿ. ಹೆಚ್ಚು ನಾವು ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ಮತ್ತು ಗೋಮೂತ್ರ ಜೀವಾಮೃತ ಬಿಡೋದ್ರಿಂದ ಈ ಗಿಡಗಳು ಇದ್ದಾವೆ. ನೀರಿನ ಅಂಶ ಕಮ್ಮಿ ಬೇಕಾಗ್ತದೆ ಅವಾಗ. ನೀರು ಭೂಮಿ ತೇವಾಂಶ ಬಿಟ್ಕೊಡಲ್ಲ ಮಲ್ಚಿಂಗ್ ಇರೋದ್ರಿಂದ. ಆಮೇಲೆ ನಮ್ಮದು ಕೆಮಿಕಲ್ ಯೂಸ್ ಮಾಡಲ್ಲ, ರಾಸಾಯನಿಕಗಳು ಇಲ್ದಿರೋದ್ರಿಂದ ನಮ್ಮದು ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರದಿಂದ ಭೂಮಿ ಫಲವತ್ತತೆ ಆಗಿರ್ತದೆ, ಸ್ಪಾಂಜಿ ಆಗಿರುತ್ತೆ, ತೇವಾಂಶ ಬಿಟ್ಕೊಡಲ್ಲ, ನೀರಿನ ಅಂಶ ಹೆಚ್ಚು ನೀರು ಬೇಕಾಗಲ್ಲ. ಬೇಸಿಗೆಯಲ್ಲಿ ತಡ್ಕೊಂತಾವೆ. ಹೆಚ್ಚು ಹುಲ್ ಬೆಳೆಸಿದ್ವಿ, ಈಗ ಹುಲ್ ಕಟ್ ಮಾಡ್ತಾ ಇದೀವಿ. ಹಾಗೆ ಮಲ್ಚ್ ಆಗುತ್ತೆ. ಅದು ನುಗ್ಗೆ ಹಾಕಿದ್ವಿ, ನುಗ್ಗೆನೂ ಒಳ್ಳೆ ಬೆಳೆ ಬಂತು. 1200 ಅಡಿಕೆ ಇದಾವೆ. 2 ಎಕರೆ 1200 ನುಗ್ಗೆ ಇದೆ. ನುಗ್ಗೆನೂ ಬಂತು. ಅದ್ರದ್ದು ಅಡಿಕೆ ಈಗ 6 ವರ್ಷದ್ದು ಒಂದು ಫಲ ಬಂತು. ಈಗ 2ನೇ ಬೆಳೆ ಈ ವರ್ಷ. ನುಗ್ಗೆಗೆ ಕಾಯಿ ಬರ್ತದೆ, ಮತ್ತು ಹಸುಗಳಿಗೆ ಫುಡ್ ಆಗುತ್ತೆ. ಆಮೇಲೆ ಅದ್ರದ್ದು ಎಲೆ ಉದುರಿದ್ದು ಗೊಬ್ಬರ ಆಗುತ್ತೆ. ನುಗ್ಗೆ ಬೀಜನೂ ಸಹ ಒಳ್ಳೆ ರೇಟ್ ಇದೆ. ಸೊಪ್ಪನ್ನು ಸಹ ನಾವು ಆರ್ಗ್ಯಾನಿಕ್ ಸೊಪ್ಪಾಗಿರೋದ್ರಿಂದ ನಾವು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಅದನ್ನ ಮಾಡಬೇಕು, ಮನಸ್ಬೇಕು. ಜೊತೆಗೆ ಅದನ್ನು ದೊಡ್ಡ ಮಟ್ಟದಲ್ಲಿ ಪೌಡ್ರ್ ಮಾಡಿ ಮಾರ್ನಿಂಗ ಪೌಡರ್ಸ್ ಅಂತ ಮಾಡಿ ಒಳ್ಳೆ ಬೇಡಿಕೆ ಇದೆ. ಹೌದೌದು, ಯಾರ್ಯಾರು ಅವಕಾಶ ಇದೆ ಅವರೆಲ್ಲ ಮಾಡ್ಕೋಬೋದು. ನುಗ್ಗೆ ಸೊಪ್ಪಿಂದು ಬೀಜದ್ದು ಎಲ್ಲ ಉಪಯೋಗ ಇದೆ. ಇದಕ್ಕೇನು ಜಾಸ್ತಿ ನೀರು ಬೇಕಾಗಿಲ್ಲ, ನೀರೇ ಬಿಡಲ್ಲ ಅದಕ್ಕೆ. ಅಡಿಕೆ ಗಿಡ ಯಾವಾಗಿದ್ದ ನೀರು ಅದು ಸಂಪು ಎಳ್ಕೊಂಡಿರುತ್ತೆ ಅಷ್ಟೇ, ಅದಕ್ಕೆ ಪೈಪೇ ಹಾಕಿಲ್ಲ. ಸರಿ, ಇವಾಗ ಪೂರ್ತಿ ಹುಲ್ಲಂಗೆ ಇದೆ. ಇದೆಲ್ಲ ಆಗಿದೆ, ಇನ್ನೂ ಜಾಸ್ತಿ ಇದೆ ಹುಲ್ಲು. ಡ್ರಿಪ್ಪು, ಇನ್ಲೈನ್ ಡ್ರಿಪ್ಪು. ಮತ್ತೆ ಅಗಸೆನೂ ಹಾಕಿದ್ರ? ಹಾಂ ಸರ್, ಅಗಸೆ ಸುತ್ತ ಇತ್ತು. ಇದು ನಾವು ಎರೆಹುಳ ಗೊಬ್ಬರ ಸ್ಟಾಕ್ ಮಾಡಿದ್ದೀವಿ. ಶೆಡ್ಡರ್ ಹೊಡಿಯೋದು ನಾನೇ, ರೋಟ್ರ್ ಹೊಡಿಯೋದು ನಾನೇ. ಹೌದು, ಬೇರೆಯವ್ರಿಗೆ ಕೊಟ್ಟರೆ ಮರ ಓಡಿಸ್ಬಿಟ್ರೆ ನಾನೇ ಮಾಡಲಿ. ಈಗ 2 ಎಕರೆ ಪೂರ್ತಿ ಅಡಿಕೆ ಸರ್. ಎಲ್ಲ ಉದುರಿದ ಅಡಿಕೆ ಆಳಿಗೆ ಎತ್ತಬೇಕು. ಎರೆಹುಳ ಗೊಬ್ಬರ ಇದು. ಇದಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ವ್ಯಾಮ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಈ ಥರ ಇದೆ ಸರ್. ಯಾಕೆ ಸರ್ ಮುಚ್ಚಿಟ್ಟಿರೋ ಉದ್ದೇಶ? ಕೋಳಿಕ್ಕೆ ಇರುತ್ತೆ ಸರ್. ಅಯ್ಯೋ, ಹೊಲ ಎಲ್ಲ ಹಾಕ್ಬಿಡ್ತಾವೆ, ಅವಾಗ ನಾವು ಡಿಸ್ಪೋಸ್ ಮಾಡೋದೇ ಬೇಡ. ಆಮೇಲೆ ಇದರಲ್ಲಿ ಎರೆಹುಳ ಇರುತ್ತಲ್ಲ ಸರ್, ತಿಂದ್ಬಿಡ್ತವೆ. ಹಾಂ, ಹೌದೌದು. ಒಂದು ಪ್ರಾಬ್ಲಮ್ ಇದ್ರೆ ಒಂದು ಇದಿರುತ್ತೆ ನೋಡಿ. ಕೋಳಿ ಸಾಕಿದರೆ ಈ ಸಮಸ್ಯೆ, ಅದಕ್ಕೆ ಮುಚ್ಚಲೇಬೇಕು. ಅದು ನಮಗೇನು ತೊಂದರೆ ಇಲ್ಲ, ಅದು ತೇವಾಂಶ ಆರಲ್ಲ, ಒಣಗಲ್ಲ. ನಿಮ್ಮ ಜಮೀನಲ್ಲಿ ಎಲ್ಲಿ ನೋಡಿದ್ರು ಹಸು ಹುಲ್ಲು ಬೇಕು. ಅದಕ್ಕೆ ಹಿಂಗೆ ಇಟ್ಕೊಂಡಿರೋ ಸರ್, ಎಲ್ಲ ಕೊಯ್ದಾಕ್ಬೇಕು. ಈಗ ಅವಾಗ ನಮ್ಮ ಇರೋದಕ್ಕೆ ನಿಮಗೆ ತೋಟಕ್ಕೆ ಒಳ್ಳೆ ಬದಲಾವಣೆ ಅನಿಸುತ್ತೆ. ತಂಪಿರ್ತದೆ. ಈಗ ನೋಡಿ, ಬಯಲಲ್ಲಿ ಸ್ವಲ್ಪ ಹೊತ್ತು ಮಳೆ ಬಂದರೆ ಒಣಗೋಗ್ತದೆ. ಇಲ್ಲಿ ವಾರ ಹಿಂದೆ ಬಂದ ಮಳೆ ಈಗ ಹೋಗಿದ್ರೆ ಮೆತ್ತಗಿರ್ತದೆ. ಡಿಫ್ರೆನ್ಸ್ ಅಲ್ವಾ? ಹೌದು. ಈ ಕಡೆ ಭೂಮಿ ನೋಡಿದ್ರೆ ಒಂಥರ ಒಣ ಇದು ನೋಡಿದ್ರೆ ಒಳ್ಳೆ ಕಾಡು ಥರ ಫೀಲ್ ಆಗುತ್ತೆ. ಅದಕ್ಕೆ ವಾತಾವರಣ, ನೀರು ಇಬ್ನಿ ಅಂಶ ಎಲ್ಲ ಬುಡದಿಂದ ಬೇರಿಗೆ ಹೋಗುತ್ತೆ ಸರ್. ಅದು ನೆಲ ಇಷ್ಟ ಆಗ್ತದೆ. ಹೊರಗೆ ಹೋಗೋದೇ ಇಲ್ಲ. ಹೌದೌದು. ಹುಲ್ಲಿದ್ರೆ ಏಳಿಗೆ ಆಗಲ್ಲ ಗಿಡ ಅಂತಾರೆ. ನಾವು ಹೆಚ್ಚಾಗಿ ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ಹುಲ್ಲು ಬೆಳೀಲಿ, ಅದು ಬೆಳೀಲಿ ಜೊತೆಗೆ. ಆಮೇಲೆ ಈಗ ಕಳೆನಾಶಕ ಹೊಡೆದ್ರೆ ಈಗಿಂತಲೂ ಎತ್ತರ ಹೋಗ್ಬಿಟ್ಟಿಲ್ಲ ಸರ್ ಗಿಡಗಳು. ಹೌದೌದು ಅಲ್ವಾ? ಈ ಕಡೆ ಮ್ಯಾನ್ಯಲ್ಲಿಂದ ಕೀಳಿಸ್ದೆ. ನೀಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಸರ್. ಅಲ್ಲ, ಇದೇನು ಒಂದು 10 ಲೀಟ್ರ್ ಲೈಸಿಲ್ ಕಡೆಯಿಂದ ಹೊಡ್ಕೊಂಬಂದ್ಬಿಟ್ರೆ
ಬೇಗ ನೆಚ್ಚಿಲ ಆಗುತ್ತೆ. ನಿಚ್ಚಳ ಆಗ್ಬಿಡುತ್ತೆ, ಆಟದ ಮೈದಾನ ಆಗ್ಬಿಡುತ್ತೆ. ಅಲ್ಲ ಒಳ್ಳೆ ತೆಂಗಿನ ಮರದ ಬುಡ ನೋಡ್ದಂಗೆ ಆಗುತ್ತಲ್ಲ. ಸರ್ ಇಲ್ಲಿ ಬೇಸಾಯ ಮಾಡೋದಕ್ಕೆ ಎಷ್ಟು ವರ್ಷ ಆಯ್ತು? ವರ್ಷಕ್ಕೆ ಒಂದ್ಸಾರಿ ಮಾಡ್ತೀವಿ ಸರ್, ಮಾಡ್ತೀವಿ. ಯಾಕಂದರೆ ಸ್ವಲ್ಪ ಸಾಯಿಲ್ ಲೂಸ್ ಆಗಬೇಕು. ಅದ ಒಂದು ಅಡಿ ಬಿಟ್ಟು ಬೇರೆ ಈಗ ಗೊತ್ತಾಗ್ಬಿಡ್ತೀರಿ, ಇಷ್ಟರಲ್ಲಿ ಓಡಾಡೋದು, ರೋಟ್ರ್ ಇಷ್ಟೇ ಓಡಾಡೋದು. ಒಟ್ಟು ನೀವು ಹೇಳೋ ಮಾತು ಇಷ್ಟೇ ಸರ್, ಬಯಲು ಸೀಮೆಯಲ್ಲಿ ಅಡಿಕೆ ತೋಟ ಮಾಡೋದು ಕಷ್ಟ, ಭಾರಿ ಕಷ್ಟ. ಈ ಮೆಥಡ್ ಇವನ್ನ ಮಾಡಿ ಇಟ್ಕೋಬೇಕು. ನೀವು ಕಸ ಅನ್ಬಾರ್ದು, ತೋಟನ ಹುಲ್ಲಿರಲಿ, ಕೊಳೆ ಇರಲಿ, ತೇವಾಂಶ ಇರ್ತದೆ. ಬೇಸಿಗೆಯಲ್ಲಿ 3 ತಿಂಗಳು ಕಾಪಾಡಿದ್ವಿ ಸರ್. ಏನು ಸ್ಟಾರ್ಮ್ ಇತ್ತಂದ್ರೆ 42 ಡಿಗ್ರಿ ಹೋಗಿತ್ತು. ಹೌದು, ನಮ್ಮ ತೋಟ ತಣ್ಣಗಿರ್ತಿತ್ತು. ಯಾಕಂದ್ರೆ ಹುಲ್ಲಿತ್ತಲ್ಲ, ಹುಲ್ಲು, ಆಮೇಲೆ ಕಾಂಗ್ರೆಸ್ ಪಾರ್ಥೇನಿಯಂ ಇತ್ತಲ್ಲ, ನಿಮ್ದೆಲ್ಲದನ್ನು ಮೊಟ್ಟೆಗಳಿಂದ ಹಿಡಿದು ಎಲ್ಲದನ್ನು ಕಟ್ ಮಾಡಿ ಗೊಬ್ಬರ ತರ ಎಲ್ಲ ತಿಪ್ಪೆ ತರ ಇರ್ತದೆ. ನೆಲ ತಿಪ್ಪೆ ತರ ಇರ್ಬೇಕು ಅಂತ ಹೇಳ್ತಾರೆ, ತಿಪ್ಪೆ ತರ ಆಗಿದೆ ಎಲ್ಲ. ಹೌದು ಸರ್. ಇನ್ನು ಕೆಲವು ಗಿಡಗಳು ಹಂಗೆ ಬಿಟ್ಟಿದ್ರಲ್ಲ ಸರ್, ನುಗ್ಗೆ ಎಲ್ಲ ಒಂದೊಂದೇ ತೆಗಿತಾ ಇದ್ದೀವಿ. ಒಂದೇ ಸಾರಿ ತೆಗೆದ್ರೆ ಹೋಗ್ತದೆ ಅಲ್ಲ ನಮಗೆ. ಇದು ಭೂಮಿ ಸ್ವಲ್ಪ ಗಟ್ಟಿ ಭೂಮಿನೇ ಅಲ್ವಾ? ಕಲ್ಲು ಭೂಮಿ ನೋಡಿ, ಇವೆಲ್ಲ ಚಕ್ಕೆ ಪೀಸ್ಗಳು ಕಾಣುತ್ತೆ. ಇದಂತಾರ ಸುಣ್ಗಟ್ಟದ ಭೂಮಿ ಅಂತಾರಲ್ಲ ಸರ್, ಇದು ಕಲ್ಲು. ಜಸ್ಟ್ ಒಂದು 2 ಅಡಿ ಹೋದ್ರೆ ಕಲ್ಲು ಸಿಗುತ್ತಲ್ಲ? ಸಿಗುತ್ತೆ. ನೀವು ಗುಂಡಿ ಹೊಡೆದಾಗ ಬಂದಿಲ್ಲ ನೋಡಿ. ಇಂಥ ಕಲ್ಲು ಭೂಮಿಯಲ್ಲೂ ಬೇಸಾಯ ಮಾಡಿದ್ರೆ ಅಲ್ಲ ಸರ್, ಇಂಥ ಕಲ್ಲು ಭೂಮಿಯಲ್ಲಿ ಇಂಥ ಅದ್ಭುತವಾದ ಗಿಡಗಳು ಬರ್ಬೇಕಾದ್ರೆ ಸರ್ ಎಷ್ಟು ಕುಂಚಿಗೆವರು ಬಂದಿದೆ ಸರ್ ಈಗ? ಎಷ್ಟು ಗೊನೆಗಳು, ಗೊಂಚಲು? ಒಂದು 4 ಇದೆ, ಒಂದೊಂದ್ರಲ್ಲಿ 5 ಇದೆ, ಒಂದೊಂದು ಈಗ ಬಿಡ್ತಾ ಇದಾವೆ. ಇಲ್ಲಿಗೆ ಬಂದ್ರೆ ನಿಮ್ಮ ತೋಟದಲ್ಲಿ ನಾವು ಕಳೆದೋಗ್ಬಿಡ್ತೀವಿ. ಎಲ್ಲೋ ಮಲೆನಾಡಲ್ಲಿ ಬಂದಿದ್ದೀವಿ ಅನ್ನೋ ಒಂದು ಫೀಲ್ ಆಗ್ತಾ ಇದೆ. ಅದೇ ನಮ್ದು ಶಿವಮೊಗ್ಗ ಭದ್ರಾವತಿಯಲ್ಲಿ ಇದ್ವಲ್ಲ ಸರ್, ಅಲ್ಲೆಲ್ಲ ನೋಡ್ತಿದ್ವಿ. ಹಂಗೆ ಇಲ್ಲಿ ಬಯಲು ಸೀಮೆ ಬರೀ ಜಾಲಿ ಇತ್ತು. ಏನ್ ಜಾಲಿ, ಒಂದು ಕುತ್ಕೊಳ್ಳಕ್ ನೆರಳಿರ್ಲಿಲ್ಲ, ಎಂತದಿಲ್ಲ. ಒಂದು ಊಟ ನಿಮ್ಗೆ ಪೂರ್ವ ಆನ್ಸೆಸ್ಟರ್ ಪ್ರಾಪರ್ಟಿ. ಏನು ಈಗ ನನಗೆ ಹಿಂಗ್ ಮಾಡ್ಬೇಕು ಅನಿಸ್ತು. ಹೊಂದಿದ್ಮೇಲೆ ಸೀದಾ ಬಂದು ಇಲ್ಲ ಮಾಡಿದ್ದು. ಈ ಜಾಲಿ ಕೀಳ್ಬೇಕಾದ್ರೆ ಜನ ಎಲ್ಲ ನಗ್ತಾ ಇದ್ರು. ಯಾಕಪ್ಪ ಡಾಕ್ಟ್ರ್ ಇಲ್ಲಿ ಬಂದಿವೆಲ್ಲ ಸುಮ್ಮನೆ ಇದ್ರೆ ವ್ಯಾಲ್ಯೂ ಬರ್ತೈತಲ್ಲ ಭೂಮಿ, ಅದನ್ನ ಯಾಕೆ ಕಿತ್ತು. ಮತ್ತೆ ನಿಮ್ದು ಹೈವೇ ಪಕ್ಕ ಬೇರೆ ಇದೆ, ಕಿತ್ತು ಅದೆಲ್ಲ ದುಡ್ಡೆಲ್ಲ ಕಳ್ಕೊಂತಾರೆ ಇಬ್ರು. ಕಳ್ಕೊಂಡಿದೀವಿ ದುಡ್ಡೆಲ್ಲ. ಆದರೆ ಸಮಾಜಕ್ಕೆ ಎಷ್ಟು ಪಕ್ಷಿ ಪ್ರಾಣಿಗಳು ಎಷ್ಟು ಕೊಡುಗೆ ಎಷ್ಟಿದೆ, ಎಷ್ಟು ಆಕ್ಸಿಜನ್ ಕೊಡ್ತೀವಿ, ಎಷ್ಟು ನಾವು ಗ್ಲೋಬಲ್ ವಾರ್ಮಿಂಗ್ ಡಿಪ್ರೆಷನ್ ಮಾಡಿದ್ದೀವಿ ಭೂಮಿ ವಾತಾವರಣಕ್ಕೆ. ನಮ್ಮ ಮಲ್ನಾಡು ಮಾಡ್ಬೇಕು ಅಂತ ಒಂದು ಕನಸಿತ್ತು ಸರ್. ತೀರ್ಥಹಳ್ಳಿ ಆಗಿತ್ತು ಅಂದ, ಅಲ್ಲಿ ಬಂದರೆ ಹೆದರಿಕೆ ಆಗುತ್ತೆ ಒಳಗೆ ಹೋಗೋಕ್ಕೆ. ಬರೀ ಅಡಿಕೆ ಒಂದೇ ಅಲ್ಲ, ಎಲ್ಲ ಥರದ್ದು ಇದು ಕ್ಯಾಶು ಇದೆ, ಗೋಡಂಬಿ ಇದೆ, ಹಲಸಿದೆ, ಮಾವು, ಆಮೇಲೆ ಇದು ವಾಟರ್ ಆ್ಯಪಲ್ಲು, ನೇರಳೆ. ಒಂದು ಲೈನ್ ಈ ಕಡೆ ಅಡಿಕೆ ಕಮ್ಮಿ ಆಗುತ್ತೆ, ಆಗಲಿ ಏನಿಲ್ಲ. ನಮಗೆ ಗಿಡ ಮರ ಬೇಕು, ದುಡ್ಡು ಬೇಡ. ಹಾಂ, ಅದೆಲ್ಲ ಬೇಕು, ಎಲ್ಲ ಥರದ್ದು ಇದೆಯಾ. ಈಗ ಅಡಿಕೆಯಲ್ಲಿ ಒಂದು 2-3 ಗಮ್ಮೆ ಕಮ್ಮಿ ಆಗ್ತತೆ. ದಿನ ಒಂದು 2-3 kg ಈಗ ಬಿದ್ದಿರ್ತಾವೆ ಸರ್, ಎಲ್ಲ ಮರದ ಕೆಳಗೆ 2 ಹಣ್ಣು. ಜೀವಾಮೃತ ಸರ್. ಹಾಂ, ಎಲ್ಲ ಫ್ಲಾಟ್ಗೊಂದೊಂದು ಇಟ್ಬಿಟ್ಟಿದ್ದೀನಿ. ಹೌದು, ಇಲ್ಲಾಂದ್ರೆ ಭಾರಿ ಕೆಲಸ ಸರ್. ಇದು ಡ್ರಮ್ ತಾಂಬ, ನೀರು ತುಂಬು, ಸಗಣಿ ಎತ್ಕೊಂಬ, ಅದಕ್ಕೆ ಗೊಂಜಲ ಹಾಕು, ಬೆಲ್ಲ ಹಾಕು, ಕಡಲೆ ಹಿಟ್ಟು ಹಾಕು. ಒಂದು ವಾರ ಆದ ತಕ್ಷಣ ಇದು 200 ಲೀಟ್ರ್ ನೀರು, ಅದಕ್ಕೆ 10 kg ಬೆಲ್ಲ, ಅಲ್ಲ 10 kg ಸಗಣಿ, 10 ಲೀಟ್ರ್ ಗೋಮೂತ್ರ, 2 kg ಬೆಲ್ಲ, 2 kg ಕಡಲೆ ಹಿಟ್ಟು ಹಾಕಿ ಒಂದು ವಾರ ಹಿಂಗೆ ತಿರ್ಬಿಡೋದು. ಸ್ಮೆಲ್ ನೋಡಿ ಸರ್ ಹೆಂಗೆ ಬರ್ತದೆ. ಇದನ್ನು ಗಿಡಗಳಿಗೆ ಒಂದೊಂದು ಜಗ್ಗು 1 ಲೀಟ್ರ್ ಹಾಕ್ಬಿಡೋದು. ಇದಕ್ಕೆ 50% ಡೈಲ್ಯೂಟ್ ಮಾಡ್ಕೋಬೇಕು. ಇದಕ್ಕೊಂದು ಇನ್ನೊಂದು ಡ್ರಮ್ ಇಟ್ಕೊಂಡ್ಬಿಡೋದು, ಅದೊಂದು ಬಕೆಟ್ ಮಿಕ್ಸ್ ಮಾಡಿ ಒಂದೊಂದು ಜಗ್ ಹಾಕೊಂಡ್ಬಂದ್ಬಿಟ್ರೆ ಆಯ್ತು. ಈ ಥರ ಎಷ್ಟು ವರ್ಷದಿಂದ ಆಗ್ತಾ ಇದೆ? ಇವರು
ನೀವು ಒಂದಾಗಲಿಲ್ಲ, ಅವಾಗಲೇ ಶುರು ಮಾಡಿದ್ದು. 8 ವರ್ಷದಿಂದಲೂ ಇದು 8 ವರ್ಷದಿಂದಲೇ ಇದು ಮಾಡ್ತಾ ಇದ್ದೀವಿ. ಆಮೇಲೆ ಇದನ್ನು ಸ್ಪ್ರೇನೂ ಮಾಡ್ಬೋದು. DAP ಹಾಕೊಂಡು ಹೆಂಗೆ ಸ್ಪ್ರೇ ಮಾಡ್ತಾರ ಹಂಗೆ ಇದು ಫಿಲ್ಟರ್ ಮಾಡಿ 1 ಲೀಟ್ರು 2 ಮಡಿಕೆ ಬಟ್ಟೆಯಲ್ಲಿ ಫಿಲ್ಟರ್ ಮಾಡಬೇಕು. ಅವಾಗ ಹೌದು, ಸ್ಪ್ರೇಯರ್ಗೆ 1 ಲೀಟ್ರ್ ಹಾಕೊಂಡ್ಬಿಟ್ಟು ಅದಕ್ಕೊಂದು ಇನ್ನೊಂದು 1 ಲೀಟ್ರ್ ಗೋಮೂತ್ರ ಹಾಕೊಂಡು ಒಂದು 50 ml ಬೇವಿನ ಎಣ್ಣೆ ಸಿಗ್ತತೆ. ಬೇವಿನ ಎಣ್ಣೆ ಇಲ್ಲಾಂದರೆ ಹುಳಿ ಮಜ್ಜಿಗೆ ಇದ್ದರೆ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಮಜ್ಜಿಗೆ ಇದ್ದೇ ಇರ್ತಾವೆ ಮನೆಯಲ್ಲಿ. ಎಲ್ಲಿರ್ತಾವೆ ಸರ್ ಮಜ್ಜಿಗೆ ಇಲ್ಲ? ಮಜ್ಜಿಗೆ ಇಲ್ಲ, ಅದು ಹಸುವಿನ ದೇಶಿ ಹಸುವಿನ ಮಜ್ಜಿಗೆನೇ ಆಗ್ಬೇಕು. ನಾವು ಯಾವ್ದೋ ಪ್ಯಾಕೆಟ್ ಅದ್ರ ಮಜ್ಜಿಗೆ ನೋಡ್ಬೇಕು ನೀವು ಸರ್, ಈ ಮಜ್ಜಿಗೆ ನೋಡ್ಬೇಕು, ಕುಡಿಬೇಕು. ಅಲ್ಲ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಎಷ್ಟೊಂದಿದೆ ಅದು ಹಾಕಿ ಸ್ಪ್ರೇ ಮಾಡಿಬಿಟ್ರೆ ನೋಡಿ, ಆ ಪರಿಮಳ ನೋಡಿ, ಘಾಟ್ ಅಂತೀವಲ್ಲ ಅವು ಏಲಕ್ಕಿ ತಂದಿದ್ದು ಹಾಕಕ್ಕಾಗ್ತಿಲ್ಲ. ಇನ್ನು ಎಲ್ಲಿ ಹಾಕ್ಬೇಕು ಅಂತ ನೋಡ್ತಾ ಕ್ಲೀನ್ ಮಾಡಿ ಹಾಕ್ಬೇಕು. ಒಂದಿಷ್ಟು ನೀವು ಟೀ ಹಾಂ, ತೀರ್ಥಹಳ್ಳಿ ಸಹ ಕಾಡು, ಅಲ್ಲಿದ್ದರು ನೀವು. ಅಲ್ಲಿ ತೀರ್ಥಹಳ್ಳಿ ಕಾಡು ಮಾಡ್ಬೇಕು ನಮ್ಮ ಬಯಲು ಸೀಮೆ ಅಂತ ಬಂದಿದ್ದು. ಇದು ಭಾಳ ಚೆನ್ನಾಗಿ ಬಂದಿದೆ. ಅಲ್ಲ ಸರ್ ನೋಡಿ, ಆಲೆ ಗರ್ತು ಬಂದ್ಬಿಟ್ಟಿದೆ ಆಗಲೇ. ಇದು 8 ವರ್ಷದ್ದು. ಫಸ್ಟ್ ಹಾಕಿದ್ದೆ ಫಾರೆಸ್ಟ್ನರ್ ಕೊಟ್ಟರು. ಮಲ್ನಾಡು ಪ್ರೀತಿ ನಿಮ್ಗೆ ಇದ್ದೇ ಇರ್ತದೆ. ಹಾಂ, ಫಾರೆಸ್ಟ್ನರ್ ಕೊಟ್ಟಿದ್ರು. ಮಳವಳ್ಳಿ ಸಾಹೇಬ್ರು ಇದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಆ ಟೈಮಲ್ಲಿ 3 ಪ್ಲಾಂಟೇಶನ್ ಮಾಡಿದಿರ. ಹೌದೌದು, ಟೀ ಪ್ಲಾಂಟೇಶನ್. ನಿಮ್ಗೆ ಒಟ್ಟು ನಮ್ಮ ಜಮೀನು ಮಲ್ನಾಡನ ತುಳುಕು ಒಂದು ಸ್ಯಾಂಪಲ್ನ ಕಟ್ ಮಾಡಿ ತೋರಿಸ್ಬೇಕನ್ನೋದು ಒಂದು ವಿಷಯ ಇತ್ತು. ಅವಾಗೆಲ್ಲ ಪೂರ್ತಿ ಕಾಡು ಪ್ಲಸ್ ಹಣ್ಣಿನ ಗಿಡಗಳು. ಇದು ಮಾವು, ಹಣ್ಣು, ತೆಂಗು, ಮಧ್ಯದಲ್ಲಿ ತೇಗ. ನೀವು 8 ವರ್ಷದಿಂದಲೇ ಈ ಪ್ಲಾನ್ ಮಾಡಿದ್ರಲ್ಲ. ನಮ್ಮ ಪರಿಕರಗಳು ಇವೆಲ್ಲ ಹುಳಿ ಮಜ್ಜಿಗೆ. ನಿಮ್ಮ ಹತ್ರ ಮಜ್ಜಿಗೆ ಕೊರತೆ ಇಲ್ಲ. ಮೊನ್ನೆ 5 ಲೀಟ್ರ್ 5 ಕ್ಯಾನ್ ಕಳಿಸಿದ್ರು. ನಮ್ಮ ಮಜ್ಜಿಗೆ ಸಿಕ್ಕಿಲ್ಲ ಸರ್ ಇನ್ನು. ನಮ್ಮ ಮಜ್ಜಿಗೆ ಜಾಸ್ತಿ ಆಗ್ತಾ ಇಲ್ಲ ಸದ್ಯಕ್ಕೆ. ಒಂದು ಮಜ್ಜಿಗೆ ಬಾಳೆ. ಬಾಳೆ. ಯಾವ ಸರ್ ಬಾಳೆ ಇದು ವೆರೈಟಿ? ಇದು ಪುಟ್ಟು ಬಾಳೆ ಅಂತಾರಲ್ಲ, ಬಾಳೆ, ಏಲಕ್ಕಿ ಬಾಳೆ. ಸರ್ ಮೊದಲು ಈ ಜಾಗದಲ್ಲಿ ಈರುಳ್ಳಿ ಏನು ಬೆಳಿತಿದ್ರು? ಈರುಳ್ಳಿ ಬೆಳಿತಿದ್ರು. ಈರುಳ್ಳಿ ಜಾಗಕ್ಕೆ ಇವಾಗ ಬಾಳೆ. ಓಕೆ. ಅಲ್ಲೇ ಗೊನೆ ಬಿಟ್ಟಿದ್ದಾವೆ ಸರ್. 6x6. 6x6 ಫಸ್ಟು ಒಂದು 6 ತಿಂಗಳು ಕುಂಟೆ ಓಡಾಡಿಸಿದ್ವಿ. ಆಮೇಲೆ ಆಗಲಿಲ್ಲ, ಲೇಬರ್ ಇಟ್ಟು ಕ್ಲೀನ್ ಮಾಡಿಸಿದ್ವಿ. ಆಮೇಲೆ ಇದು ಬೇಕಿರಲಿಲ್ಲ. ಈ ಸರಿ ಇದೆಲ್ಲ ಹಂಗೆ ಹುಲ್ ಬಿಟ್ಟಿದ್ದೆ ಸರ್ ಬೇಸಿಗೆಯಲ್ಲಿ. ಈಗ ತೆಗ್ದಿದ್ವಿ. ಅಯ್ಯೋ, ಆ ಬಿಸಿಲಿಗೆ ಗಿಡ ತಣ್ಣಗಿರವು ಸರ್. ವೈರಿದೆ, ಜ್ಯೂಸ್ ಫ್ರೂಟ್ ಇಲ್ಲ ಇದೆ. ನಮ್ಮ ಹುಡುಗರದು ಜ್ಯೂಸ್ ಫ್ರೂಟ್ ಬಿಟ್ಟದಾಗಲಿ. ಜ್ಯೂಸ್ ಫ್ರೂಟು ಫ್ಯಾಷನ್ ಫ್ರೂಟ್. ಫ್ಯಾಷನ್ ಫ್ರೂಟ್ ಗೊತ್ತಿಲ್ಲ ಹುಡುಗರಿಗೆ, ಹೇಳ್ತೀನಿ ಫೋನ್ ಮಾಡಿ, ಬಿಟ್ಟು ಹಾಕೊಂಡ್ರಲ್ಲೇ ಅಂತ. ಪೂರ್ತಿ ಬನಾನಾ ಪ್ಲಾಂಟೇಶನ್. ಎಷ್ಟು ಗಿಡ ಇದೆ ಸರ್ ಬನಾನಾ? ಈಗ 1200 ಇದೆ. 1200ರಲ್ಲಿ 1200 ಅಂದರೆ ಒಂದು ಎಕರೆ. 1 ಎಕರೆ ದಾಯ ಕಮ್ಮಿ ಇದೆಯಲ್ಲ, 6x6 ಹತ್ರ ಇದೆ. ಈಗೆಲ್ಲ ನಾವು ಯೂಮಿಕ್ ಆಸಿಡ್ ನಾವೇ ಮಾಡಿದ್ದು ಸರ್. ಯೂಮಿಕ್ ಆಸಿಡ್, ಕಲ್ಚರ್, ಜೀವಾಮೃತ, ಎರೆಹುಳ ಗೊಬ್ಬರ. ಈಗ ಮೊನ್ನೆ ಬೇವಿನ ಹಿಂಡಿ ಹಾಕ್ಸಿದ್ದೀನಿ. ಬೇವಿನ ಹಿಂಡಿ ಇದೆಲ್ಲ ಮಿಕ್ಸ್ ಮಾಡಿ. ಸರ್ ಇದಕ್ಕೆ ನೀರು? ಇದು ಡ್ರಿಪ್ ಸರ್, ಬೋರ್ವೆಲ್ ಡ್ರಿಪ್. ಡೈಲಿ ಅಂದರೆ 3-4 ದಿನಕ್ಕೊಂದ್ಸರಿ. ಸ್ವಲ್ಪ ಡ್ರೈ ಆಗಿದ ತಕ್ಷಣ ಕೊಡೋದು. ಇನ್ನೇ ಕೊಟ್ಟಿದ್ದೀನಿ. ಇದು ಸ್ವಲ್ಪ ಇಲ್ಲಿ ಲ್ಯಾಟ್ರಲ್ಸು ಜಾಸ್ತಿ ಅಲ್ಲಿ ಹೋಗುತ್ತೆ, ಕಂಟ್ರೋಲ್ ಮಾಡಿ ಕೆಳಗೆ ಹೋಗಂಗೆ ಮಾಡೋದು. ಜಾಸ್ತಿ ಇಲ್ಲಿ ಜಾಸ್ತಿ ಹೋಗಿದೆ. ಹಾಂ, ಗೊನೆ ಸ್ಟಾರ್ಟ್ ಆಗಿದೆ. ಒಂದೊಂದು 10-12 ಚಿಪ್ ಇದ್ದಾವೆ. ಸುತ್ತಲೂ ನೀವು ಗಾಳಿ ಒತ್ತಡಕ್ಕೆ ಒಂದು ಕಂಟ್ರೋಲ್ ಮಾಡೋಕ್ಕೆ ಏನಾದರೂ ಈಸ್ಟ್ ವೆಸ್ಟ್ ಇದೆ ಸರ್. ಹೌದು, ಈಸ್ಟ್ ವೆಸ್ಟು ಇದೆ. ನಾರ್ತ್ ಇಲ್ಲ, ಸೌತ್ ಇನ್ನೇನಿದೆ ಈ ಕಡೆ ಇದೆ, ನಾರ್ತ್ ಇಲ್ಲ.
ಎಲ್ಲ 9 ತಿಂಗಳಿಗೆ ನನಗೇನು 1.5 ತಿಂಗಳು ಮುಂಚೆ ಹಾಕಿರೋದು ಇನ್ನು ಗೊನೆ ಬಿಟ್ಟಿಲ್ಲ ಸರ್. ಹೌದಾ? ಹ್ಞೂ ಆ ಮೇಸ್ತ್ರಿ ಆತದ ಒಯ್ತಾರೆ ಅದಕ್ಕೆ ಬಿಟ್ಟು ಕೂಲರ್ ಹೇಳ್ತಾರೆ ಹೋಗಿ ಅದೇನೇನೋ ವಾಸನೆ ಹೊಡಿತೈತಪ್ಪ. ಏನು ನೀವೇನು ಮಾಡ್ತೀರ ಅದನ್ನ ತಿಳ್ಕೊಳ್ಳೋದ ಏನೋ ಅದೇನೋ ಒಯ್ತಾ ಇದಾರೆ ಅದಕ್ಕೆ ಬಿಟ್ಟಿದ್ದಾವೆ ಅಂದ್ರು. 7.5 ತಿಂಗಳಿಗೆ ಬಿಟ್ಟಿದ್ದಾವೆ. ಇನ್ನೂ ನಿಮಗೆ ದೀಪಾವಳಿಗೆ ಬರ್ತಿದೆ ಸಾಮಾನ್ಯ ಶ್ರಾವಣ ಕೊನೆಗೆ ಬರ್ತದೆ. ಕೊನೆಗೆ ಈಗ ಇನ್ನು 3 ಮಂತ್ಸಲ್ಲಿ ಬಂದ್ಬಿಡುತ್ತೆ ಸರ್ ಇದು ಬರೀ ಒಂದು 20% ಬರ್ತದೆ. ಸಪೋರ್ಟ್ ಬೇಕಾಗುತ್ತಾ? ಹೌದೌದು ಬೇಕು. ಸ್ಟಿಕ್ ಯಾಕಂದ್ರೆ ತೂಕ ಹಿತ್ತಲು ಗಾಳಿ ಬೇರೆ. ಸರ್ ಆ ಭೂಮಿ ಏನು ಮಾಡಿಲ್ಲ. ಅಲ್ಲಿ ಏನು ಹೋಗೋದು ಬೇಡ, ಕೆಸರಾಗ್ತದೆ. ಅದೆಲ್ಲ ಮಳೆ ಅಷ್ಟೇ ಆಯ್ತಾನ? ಮಳೆ ಅಷ್ಟೇ. ಅದಕ್ಕೆ ಈರುಳ್ಳಿ ಮತ್ತೆ ಪ್ಲಾನ್ ಮಾಡ್ತೀವಿ. ಮಿಲೆಟ್ಸ್ ಹಾಕಿದ್ದೆ, ನವಣೆ ಬಂತು, ಹಾರ್ಕ, ಊದ್ಲು, ಸಾಮೆ. ಈ ಸರಿ ಮಿಲೆಟ್ ಸೇರಿ ಈ ಸರಿ ಅಲಸಂದಿ ಹಾಕ್ಬಿಡೋಣ ಅಂತ. ಬೆಸ್ಟ್ ಆಗುತ್ತೆ. ಅಲಸಂದಿ ಹಾಕಿ ಮಲ್ಚ್ ಮಾಡಿಬಿಡೋದು, ಆದಷ್ಟು ಕಿತ್ಕೊಂಡು ಹಸುಳಿಗೆ ಹಾಕೋದು. ಇದು